ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ರೆಡಿ ಮಾಡ್ತಾ ಇರೋವಂಥದ್ದು ಫಿಶ್ ಫ್ರೈಡ್ ರೈಸ್. ಅದಕ್ಕೆ ಏನು ಮಾಡ್ತಾ ಇದ್ದೀವಿ ಅಂದರೆ, ಒಂದು ಪ್ಯಾನಲ್ಲಿ 2 ಗ್ಲಾಸ್ ಆಫ್ ವಾಟರ್ ಹಾಕ್ಕೊತಾ ಇದ್ದೀವಿ. ಫಸ್ಟು ಅದಕ್ಕೆ ಉಪ್ಪು ಹಾಕ್ಕೊಂಡು, ಆಮೇಲೆ ಅದಕ್ಕೆ ಅರಿಶಿನ, 1 ಚಿಟಿಕೆ ಪುಡಿ, ಅದನ್ನು ಬೇಯಿಸ್ಕೊತ ಅದಕ್ಕೆ ನಾವು ತಂದಿರೋಂತಹ ಫಿಶ್ನ ಹಾಕ್ಕೊತಾ ಇದ್ದೀವಿ. ಯೂಸ್ ಮಾಡ್ತಿರೋ ಫಿಶ್ ಬಂದುಬಿಟ್ಟು ಜಿಲೇಬಿ. ಇದನ್ನು ಯಾಕೆ ತೊಗೊಂಡಿದ್ದೀವಿ ಅಂದರೆ, ಇದರಲ್ಲಿ ಮುಳ್ಳು ಸ್ವಲ್ಪ ಕಮ್ಮಿ ಇರುತ್ತೆ, ಈಸಿ ಟು ರಿಮೂವ್ ಅಂತ ಅಂದ್ಬಿಟ್ಟು ಯೂಸ್ ಮಾಡ್ತಾ ಇರೋದು. ಇದನ್ನು ಒಂದು 10 ನಿಮಿಷ ಹೈ ಫ್ಲೇಮಲ್ಲಿ ಬೇಯಿಸಿ, ಆಮೇಲೆ ಓವರ್ ಕುಕ್ಡ್ ಆಗದಿರೋ ಥರ ನೋಡ್ಕೊಳ್ಳಿ. ಇಲ್ಲ ಅಂತ ಅಂದರೆ ಅದು ನಿಮಗೆ ರೈಸಲ್ಲಿ ಸಿಗಲ್ಲ, ಬಾಯಿಗೆ ಫುಲ್ಲು ಕರ್ಗೋಗಿಬಿಡುತ್ತೆ. ಸೊ ಇದನ್ನು ಬೇಯಿಸ್ಕೊಂಡಾದಮೇಲೆ ನೀಟಾಗಿ ಅದನ್ನು ರಿಮೂವ್ ಮಾಡಿ, ಒಂದು ಮುಳ್ಳು ಇಲ್ಲದಿರೋ ಥರ ರಿಮೂವ್ ಮಾಡ್ಕೊಳ್ಳಿ. ಇಲ್ಲಿ ತುಂಬಾ ಹುಷಾರಾಗಿ ರಿಮೂವ್ ಮಾಡ್ಕೊಬೇಕಾಗುತ್ತೆ, ಯಾಕಂದರೆ ಒಂದೊಂದು ಸಣ್ಣ ಮುಳ್ಳು ಬೇಕಾದರೂ ಉಳ್ಕೊಂಬಿಡುತ್ತೆ. ಸೊ ಹಾಗಾಗಿ ಡಬಲ್ ಚೆಕ್ ಮಾಡಿಕೊಂಡು ನೀಟಾಗಿ ಬಿಡಿಸ್ಕೊಳ್ಳಿ. ಅದಾದಮೇಲೆ ಇಲ್ಲಿ ನಾವು ಯೂಸ್ ಮಾಡ್ತಿರೋಂತಹ ಇಂಗ್ರೀಡಿಯೆಂಟ್ಸ್ ಬಂದು ರೈಸ್, ಜಿಂಜರ್ ಗಾರ್ಲಿಕ್, ಆನಿಯನ್, ಕೊರಿಯಾಂಡರ್ ಮತ್ತು ಎಗ್ ಮತ್ತು ಚಿಲ್ಲಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ದೊಡ್ಡ ಪ್ಯಾನಲ್ಲಿ ಆಯಿಲ್, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆಯಿಲ್ನ ಹಾಕ್ಕೊಂಡು ಅದಕ್ಕೆ ಕಟ್ ಮಾಡ್ಕೊಂಡಿರೋವಂತಹ ಆನಿಯನ್, ನಾವಿಲ್ಲಿ 2 ಆನಿಯನನ್ನು ಯೂಸ್ ಮಾಡ್ತಾ ಇದ್ದೀವಿ. ಅದನ್ನು ಫೈನ್ ಚಾಪ್ ಮಾಡ್ಕೊಳ್ಳಿ. ಅದಾದಮೇಲೆ ಅದು ಗೋಲ್ಡನ್ ರೆಡ್ ಬರೋವರೆಗೂ ನೀಟಾಗಿ ಹುರಿದಾದ್ಮೇಲೆ ಅದಕ್ಕೆ 1 ಟೇಬಲ್ ಸ್ಪೂನ್ ಆಫ್ ಜಿಂಜರ್ ಹಾಕ್ಕೊಂಡು ಹಸಿ ಸ್ಮೆಲ್ ಹೋಗೋವರೆಗೂ ಅದನ್ನು ನೀಟಾಗಿ ಬೇಯಿಸ್ಕೊಳ್ಳಿ. ಅದು ಜಿಂಜರ್ ಗಾರ್ಲಿಕ್ ಪೇಸ್ಟಿಂದು ಸ್ಮೆಲ್ ಹೋಗಬೇಕು, ಇಲ್ಲಾಂದರೆ ಹಸಿ ಸ್ಮೆಲ್ ಹೊಡೆಯುತ್ತೆ ತಿನ್ಬೇಕಾರೆಲ್ಲ. ಸೊ ನೀಟಾಗಿ ಅದನ್ನು ಸ್ಮೆಲ್ ಹೋಗೋವರೆಗೂ ಇದು ಮಾಡಿಕೊಂಡು ಅದಕ್ಕೆ ಕಟ್ ಮಾಡ್ಕೊಂಡಿದ್ದಂತಹ ಚಿಲ್ಲೀಸ್ ಹಾಕ್ಕೊಳ್ಳಿ. ನಾವಿಲ್ಲಿ ಯೂಸ್ ಮಾಡ್ತಿರೋದು 3 ಚಿಲ್ಲೀಸ್ ಯೂಸ್ ಮಾಡ್ತಾ ಇದ್ದೀವಿ, ಮೀಡಿಯಮ್ ಸೈಜು. ಅದಾದ ನಂತರ ನಾವು ಅದಕ್ಕೆ ಒಂದು ಹೊಡ್ಕೊಂಡಿರೋ ಎಗ್ ಹಾಕ್ಕೊತಾ ಇದ್ದೀವಿ. ಇದು ಜಸ್ಟ್ ಲೈಕ್ ಫ್ಲೇವರ್ ಸಿಗಲಿ ಅಂತ ಅಂದ್ಬಿಟ್ಟು ಹಾಕ್ಕೊತಾ ಇರೋದು. ಇದು ಕೂಡ ಹಸಿ ಸ್ಮೆಲ್ ಹೋಗೋವರೆಗೂ ನೀಟಾಗಿ ಕುಕ್ ಮಾಡ್ಕೊಳ್ಳಿ. ಅದಾದಮೇಲೆ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಯೂಸ್ ಮಾಡ್ತಾ ಇದ್ದೀವಿ. ಅದಾದಮೇಲೆ ಖಾರಕ್ಕೆ ಬೇಕಾದಷ್ಟು ಖಾರದ ಪುಡಿ, ಆಮೇಲೆ ನೆಕ್ಸ್ಟ್ ಗರಂ ಮಸಾಲ, ಆಮೇಲೆ ಸ್ವಲ್ಪ ಇನ್ನೂ ಖಾರ ಬೇಕು ಅಂತ ಅಂದರೆ ಅದಕ್ಕೆ ನೀವು ಪೆಪ್ಪರ್ ಪೌಡರ್ ಕೂಡ ಯೂಸ್ ಮಾಡ್ಬೋದು. ನಾವು ಯೂಸ್ ಮಾಡ್ಕೊತಾ ಇದ್ದೀವಿ. ಅದಾದಮೇಲೆ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲಾಂತಂದರೆ ಅದು ಹಾಗೆ ಉಳ್ಕೊಂಬಿಡುತ್ತೆ ಒಂದೊಂದು ಕಡೆ. ಸೊ ಹಾಗಾಗಿ ತುಂಬ ನೀಟಾಗಿ ಅದನ್ನು ಫುಲ್ಲು ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ಯೂಸ್ ಮಾಡ್ತಿರೋಂತಹ ಪ್ರತಿಯೊಂದು ಸ್ಪೈಸಸ್ಸು ನಮ್ಮ ಮನೆಯಲ್ಲೇ ಪ್ರಿಪೇರ್ ಮಾಡಿರೋ ಅಂಥದ್ದು. ಆವಾಗಲೇ ಫ್ರೆಶ್ಶಾಗಿ ತಕ್ಕೊಂಡಿದ್ದಂತಹ ಫಿಶನ್ನು ಇವಾಗ ಆ್ಯಡ್ ಮಾಡ್ಕೊಳ್ಳೋಣ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ನೀಟಾಗಿ ಒಂದು 1 ಮಿನಿಟ್ವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ತೆಗೆದಿಟ್ಕೊಂಡಿದ್ದಂತಹ ರೈಸ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ನಮಗೆ ಇನ್ನೂ ಎಕ್ಸ್ಟ್ರಾ ಫ್ಲೇವರಿಗೆ ನೆಕ್ಸ್ಟು ಚಾಪ್ ಮಾಡ್ಕೊಂಡಿದ್ದ ಕೊರಿಯಾಂಡರ್ ಲೀವ್ಸ್ನ ಹಾಕಿಬಿಟ್ಟು ಇಟ್ಸ್ ರೆಡಿ ಟು ಸರ್ವ್ ನೆಕ್ಸ್ಟ್.